ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ್ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗೆ ಹೊರಟ್ಬಿಡೋ. ನಾನ್ ನಿನ್ ಕೈಲಿರೋ ಚಾಕುಗೆ ಹೆದರ್ಕೊಂಡ್ ಬರ್ಲಿಲ್ಲ. ನನ್ ಗಂಡ ನನ್ನನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ನಿನಗೆ ಅರ್ಥ ಮಾಡಿಸ್ಬೇಕಿತ್ತು. ಎಂಥದ್ದೇ ಪರಿಸ್ಥಿತಿ ಬಂದ್ರೂ ನನ್ ಗಂಡ ನನ್ನನ್ನು ಕಾಪಾಡ್ಕೋತಾರೆ ಅಂತ ನಿನಗ್ ತೋರಿಸ್ಬೇಕಾಗಿತ್ತು. ಅದಕ್ಕೆ ಬಂದೆ. ಓಹೋ, ಅಷ್ಟೊಂದ್ ಪ್ರೀತಿನಾ? ನೋಡ್ತಾ ಇರು, ಅವನ್ ಇಲ್ಲಿಗೆ ಬರೋದ್ರ ಒಳಗಡೆ ನಿನ್ ಪ್ರಾಣ ತೆಗಿತೀನಿ. ಹೇಯ್ ಬಿಡೆ. ಏನು ಇವನು ಹೇಗೆ ಬಂದಪ್ಪ ಅಂತ ಯೋಚನೆ ಮಾಡ್ತಾ ಇದೀಯಾ? ನೀನು ಕಳಿಸಿದ ಬಾಡಿಗೆ ರೌಡಿಗಳೆಲ್ಲ ನಾನು ಕೈಯಲ್ಲಿ ಕೂಸ ತಿಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಮಾತೆತ್ತಿದ್ರೆ ಅಕ್ಕ ಅಕ್ಕ ಅಂತ ಬಡ್ಕೋತಿಯಲ್ಲ, ಅವಳೇನ್ ಸಮಾಜ ಸೇವಕಿನ? ಒಬ್ಬ ರೌಡಿ ಶೀಟರ್ ಅವಳು. ಅವಳು ತಪ್ಪಿಗೆ ಏನ್ ಶಿಕ್ಷೆ ಆಗಬೇಕೋ ಅದೇ ಆಗಿದೆ. ಈಗ ನಿನಗೂ ಅದೇ ತರ ಶಿಕ್ಷೆ ಆಗತ್ತೆ. ನನ್ನೂ ನನ್ನ ಹೆಂಡತಿನೂ ದೂರ ಮಾಡ್ತೀನಿ ಅಂತ ಚಾಲೆಂಜ್ ಹಾಕ್ತೀಯಾ? ಸೇವಂತಿ ಕುತ್ತಿಗೆಗೆ ಚಾಕು ಹಿಡಿತೀಯಾ? ಹೊಡೆದೇ ಬಿಟ್ಟೆ ಅನ್ಕೊಂಡ್ಯಾ? ನನಗೆ ಬರ್ತಿರೋ ಕೋಪಕ್ಕೆ ಹೊಡೆಯೋದಲ್ಲ, ಇಲ್ಲೇ ಕುತ್ತಿಗೆ ಇಸ್ಕಿ ಸಾಯಿಸ್ಬಿಡೋಣ ಅನಿಸ್ತಾ ಇದೆ. ಆದ್ರೇನ್ ಮಾಡ್ಲಿ, ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ. ಸರ್, ಹಾಗಂತ ಇವಳನ್ನ ಹಿಂಗೆ ಬಿಟ್ಬಿಡ್ತೀರಾ? ಹಾಗೆ ಬಿಡ್ತೀನಿ ಅಂತ ನಾನೆಲ್ಲಿ ಹೇಳ್ದೆ? ನನ್ನ ಏಟುಗಳನ್ನ ನೀನ್ ಕೊಡು ಅಂತ ಹೇಳ್ತಾ ಇದ್ದೀನಿ. ಓ, ಹಂಗ ಹೇಳಿದ್ರಾ? ಈಗ ನೋಡಿ. ಸುಳ್ಳು ಹೇಳಿ ನಮ್ಮ ಮನೆಗೆ ಬಂದಿದ್ದಕ್ಕೆ, ಇದು ನಾನು ಅನಸೂಯ ಆಂಟಿ ಮಗಳು ಮೀರಾ ಅಂತ ಸುಳ್ಳು ಹೇಳ್ಕೊಂಡು ಬಂದಿದ್ದಕ್ಕೆ, ಇದು ಅನಸೂಯ ಆಂಟಿ ಮಗಳನ್ನ ಕಿಡ್ನಾಪ್ ಮಾಡಿ ಅವರನ್ನ ಹೆದರ್ಸಿದ್ದಕ್ಕೆ, ಇದು ನನ್ನ ತಾಯಿನ ಬ್ಲಾಕ್ ಮೇಲ್ ಮಾಡಿದ್ದಕ್ಕೆ, ಇದು ನನ್ನ ಹೆಂಡತಿ ಮುಗ್ಧತೆನ ಯೂಸ್ ಮಾಡ್ಕೊಂಡಿದ್ದಕ್ಕೆ, ಇದು ನನ್ನ ಮದುವೆ ಆಗೋ ಪ್ರಯತ್ನ ಮಾಡಿದ್ದಕ್ಕೆ, ಇದು ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡಿದ್ದಕ್ಕೆ, ಇದು ನನ್ನ ಹೆಂಡತಿ ಕುತ್ತಿಗೆಗೆ ಚಾಕು ಹಿಡಿದಿದ್ದಕ್ಕೆ, ಇದು ನನ್ನ ಗಂಡನ ಹೆಸರನ್ನ ಹಾಳು ಮಾಡಿದ್ದಕ್ಕೆ. ಮೋಸ ಮಾಡ್ತೀಯಾ? ಸುಳ್ಳು ಹೇಳಿ ಮೋಸ ಮಾಡ್ತೀಯಾ?
ನಿನ್ನ ಸಾಕು ಬಿಡಿ ಸರತಿ. ಏಯ್, ಗಂಡ ಚೆನ್ನಾಗಿರ್ಲಿ ಅಂತ ತ್ಯಾಗ ಮಾಡಕ್ ಹೊರಟಿದ್ಲು. ಇಂಥವಳನ್ನ ಬಿಟ್ಟು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಗೆ ಅನ್ಕೊಂಡೆ ನೀನು? ನನ್ನ ಗಂಡನ ದೂರ ಮಾಡೋದಕ್ಕೆ ನೀನಿನ್ನೊಂದು ಜನ್ಮ ಎತ್ತು ಬಂದ್ರೂ ನಿನ್ನಿಂದ ಸಾಧ್ಯ ಇಲ್ಲ. ನಮ್ಮ ಪ್ರೀತಿನ ಸೋಲಿಸ್ತೀನಿ ಅಂತ ಬಂದು ಇವಳೆ ಸೋತ್ ಬಿದ್ದಿದ್ದಾಳೆ. ಇವಳತ್ರ ಏನು ಮಾತು? ಬಾಸೆ ಒಂದು ಇಲ್ಲ ಇಲ್ಲ, ನಾನ್ ಸೋಲಲ್ಲ. ನಾನ್ ಸೇಡಿ ಯಾವತ್ತೂ ಸೋಲಲ್ಲ. ಇವರು ನಾನ್ ಸುಮ್ನೆ ಬಿಡಲ್ಲ, ಸುಮ್ನೆ ಬಿಡಲ್ಲ. ಎಲ್ಲೋಯ್ತು ಚಾಕು? ನಿನ್ನನ್ ಮಾತ್ರ ಬಿಡಲ್ಲ ಕಣೆ. ಮೀರಾ ಅಲಿಯಾ ಸೋನಾಕ್ಷಿ, ನಮ್ಮಿಬ್ಬರನ್ನ ನೀನಲ್ಲ ಆ ದೇವರು ಬಂದ್ರೂ ದೂರ ಮಾಡಕ್ಕಾಗಲ್ಲ. ದೂರ ಮಾಡಕ್ ಬಂದವ್ರಿಗೆ ಇದೇ ಗತಿ. ಅಕ್ಕ ಅಕ್ಕ ಅಂತ ಬಡ್ಕೋತಾ ಇದ್ದಲ್ಲ, ಹೋಗು. ನಾನೀಗ ನಿಮ್ಮಕ್ಕನ ಹತ್ರನೇ ಕಳಿಸ್ತಾ ಇದ್ದೀನಿ. ನಿಮ್ಮಂತವರೆಲ್ಲ ಬದುಕಿರಕ್ಕೆ ಲಾಯಕ್ಕಿಲ್ಲ. ಛೀ, ನಡಿ. ಬಿಡಲ್ಲ ಬಿಡಲ್ಲ. ಇಲ್ಲ, ನಾನು ಸಾಯ್ಬಾರ್ದು. ಇಲ್ಲ, ನೋ ನೋ ನೋ. ಮೀರಾ ಪ್ಲೀಸ್ ಆಚೆ ಬಾ, ಕೂತ್ಕೊಂಡ್ ಮಾತಾಡಿ ಏನಾದ್ರೂ ಇತ್ಯರ್ಥ ಮಾಡೋಣ. ಮೀರಾ ಮೀರಾ ದಯವಿಟ್ಟು ಜೀವಕ್ಕೇನು ಅಪಾಯ ಮಾಡ್ಕೋಬೇಡ, ಬಾಗಿಲು ತೆಗಿ. ಆಚೆ ಬಾ ಮೀರಾ, ಕೈ ಮುಗಿತೀನಿ ಮೀರಾ, ಪ್ಲೀಸ್ ಬಾಗಿಲು ತೆಗಿ. ಮೀರಾ ಬಾಗಿಲು ತೆಗಿ. ಮೀರಾ ಈ ತರ ಮೌನವಾಗಿದ್ರೆ ನನಗೆ ಭಯ ಆಗುತ್ತೆ, ಮಾತಾಡು. ಅಯ್ಯೋ, ಇವಳೇನು ಮಾತಾಡ್ತಾನೆ ಇಲ್ಲ, ಏನಾದ್ರೂ ಮಾಡ್ಕೊಂಡ್ಬಿಟ್ಲ ಹೇಗೆ? ಇನ್ನು ಬಂದಿಲ್ಲ. ಇಲ್ಲ, ಅವರೆಲ್ಲರೂ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಮಾತಾಡ್ಕೊಂಡು ಮನೆಗೆ ಬರ್ತಿದ್ದಾರೆ. ಅವರು ಸರ್ಪ್ರೈಸ್ ಕೊಟ್ಟರೆ ಸಾಕ, ಪ್ರತಿಯಾಗಿ ಈ ಜೆಪಿ ಕೊಡೋದು ಬೇಡವಾ? ಕೊಡ್ಲೇಬೇಕು.
ನನ್ನ ಮಗಳು ಅಳಿಯ ಜೊತೆಯಾಗಿ ಮತ್ತೆ ಹೊಸ ಬದುಕನ್ನ ಕಟ್ಕೊಳ್ಳೋದಕ್ಕೆ ಈ ಮನೆಗೆ ಬರ್ತಿದ್ದಾರೆ. ಏನಾದ್ರೂ ಕೊಡೋಣ ಅಂತಂದ್ರೆ ಇದು ನನ್ನ ಮನೆ ಅಲ್ವಲ್ಲ, ಈಗ್ರ ಮನೆ. ಆದ್ರೂ ಏನ್ ಕೊಡ್ಬಹುದು? ಅವರಿಬ್ರು ಬರ್ತಿದ್ದಾಗೆ ಒಂದೊಂದು ಮುಷ್ಟಿ ಈ ಸಕ್ಕರೆ ಏನಾದ್ರೂ ಬಾಯಿಗೆ ಹಾಕ್ಬಿಡ್ಲ? ಅದು ಚೆನ್ನಾಗಿರಲ್ಲ. ಈ ವಾಚು ಉಂಗ್ರೆ ತಂದೆ ಮಗಳ ವಾತ್ಸಲ್ಯ ಇರುತ್ತಲ್ಲ, ಈ ಒಡವೆ ಇವೆಲ್ಲ ಮೌಲ್ಯಗಳನ್ನ ಕಳ್ಕೊಂಡ್ಬಿಡುತ್ತೆ. ಏನ್ ಕೊಡ್ಲಿ? ಅವರಿಬ್ರು ಮತ್ತೆ ಮದುವೆಯಾಗಿ ಮನೆಗೆ ಬರ್ತಿದ್ದಾರೆ. ತಾಯಿ ಆದವಳು ಏನ್ ಮಾಡ್ತಾ ಇದ್ಲು? ಸೇವಂತಿಗೆ ನಾನೇ ತಾಯಿ, ನಾನೇ ತಂದೆ. ತಂದೆ ಅನ್ನೋದನ್ನ ಮರೆತುಬಿಟ್ಟು ನಾನು ತಾಯಿಯಾಗಿ ಅವರನ್ನ ಎದುರುಗೊಳ್ಬೇಕು. ಏನ್ ಮಾಡ್ಲಿ? ಏನ್ ಮಾಡಬಹುದು ನಾನು? ಜಪಿ 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 ಒಳ್ಳಿತ್ತು ಜಪಿ.